ಯಾವಾಗರೆ ವಡಾ ತಿನ್ಬೇಕಪ್ಪ ಅಂತ ಅನ್ಸಿದ ಕೂಡಲೇ ಫಟಾಫಟ್ ಅಂತೇಳಿ ಒಂದು 15-20 ನಿಮಿಷದಾಗ ಹಿಂಗೆ ವಡಾ ಮಾಡ್ಕೊಂಡು ನೋಡ್ರಿ. ನೆನ್ಸೋದು ರುಬ್ಬೋದು ಜಂಜಾಟನ ಇಲ್ರಿ. ಆಮೇಲೆ ಇದು ಉದ್ದಿನ ವಡಾ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಂಗೇ ಇಲ್ಲ. ಮೊದಲ ನಾ ಇಲ್ಲಿ ಗ್ಯಾಸ್ ಮೇಲೆ ಸಣ್ಣ ಉರಿ ಒಳಗೆ ಎಣ್ಣೆ ಬಿಸಿ ಮಾಡಾಕತ್ತೀನ್ರಿ. ಇದು ಕಾಯ್ದ್ರಾಗ ನಾವು ವಡಾ ರೆಡಿ ಮಾಡ್ಕೋಬೋದು. ಆಮೇಲೆ ಈ ಕಡೆ ನಾನು ಒಂದು ಬುಟ್ಟ್ಯಾಗ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಈಗ ಈ ನೀರಾಗ ಚುನ್ಮರಿ ತೋರ್ಸಾಕತ್ತೀನಿ. ನಾ ಇಲ್ಲಿ 4 ಕಪ್ಪಷ್ಟು ಚುನ್ಮರಿ ಮಂಡಕ್ಕಿ ಅಥವಾ ಕಡಲೆಪುರಿ ತಗೊಂಡೇನ್ರಿ. ಸ್ವಲ್ಪ ಇವನ್ನ ಒಂದು 15-20 ಸೆಕೆಂಡು ನೀರಾಗ ಮುಳುಗಿಸಿಡ್ಬೇಕು. ಸ್ವಲ್ಪ ಇವು ನೆನಿಬೇಕು. ಲಕ್ಷ ಇಲ್ಲಿ ನೀರಾಗ ಪೂರ್ತಿ ಮುಳುಗಬೇಕು. ಬಾಳೋತ್ ಬಿಡಬಾರ್ದು, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಹಿಂಗೆ ಒತ್ತಿ ಹಿಂಡಿ ತೆಗೆದ್ಬಿಡ್ರಿ. ಆದಷ್ಟು ನೀರು ಉಳಿಲಾರ್ದಂಗೆ ನೋಡ್ಕೋರಿ. ಬುಟ್ಟಿನ ಕ್ಲೀನ್ ಮಾಡ್ಕೊಂಬಂದು ಹಿಂಡಿದ ಚುರ್ಮರಿ ಇತ್ತಲ್ರಿ ಮತ್ತು ಬುಟ್ಟಾಗ ಹಾಕಾಕತ್ತೀನಿ. ನೋಡ್ರಿ ಎಷ್ಟು ಚಂದ ನೆಂದಾವು. ಈಗ ಇದ್ರಾಗ 1 ಕಪ್ಪಷ್ಟು ಮೊಸರು, 1 ಕಪ್ ಅಕ್ಕಿ ಹಿಟ್ಟು, ಸಣ್ಣಂಗೆ ಕಟ್ ಮಾಡಿದ ಒಂದು 4-5 ಹಸಿಮೆಣಸಿನ್ಕಾಯಿ, ಸಣ್ಣಂಗೆ ಕತ್ತರಿಸಿದ್ದು ಒಂದು 8-10 ಕರಿಬೇವು, 1 ಚಮಚ ಜೀರಿಗೆ, 1 ಇಂಚಷ್ಟು ತುರಿದಿದ್ದು ಅಲ್ಲ ಅಂದ್ರೆ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ ರೀ. ಸಕ್ರೆ ಆಪ್ಷನಲ್ಲು, ಬೇಡ ಅಂತಂದ್ರೆ ಬಿಡ್ಬೋದು. ಸ್ವಲ್ಪ ಸಕ್ಕರೆ ಹಾಕಿದ್ರೆ ವಡಾಕ ಭಾಳ ಚಂದ ಕೆಂಪು ಕಲರ್ ಬರುತ್ತೆ. ಈಗ ಇದನ್ನು ಚಲೋತ್ತಂಗೆ ಒತ್ತಿ ನಾದಬೇಕು. ಜೋಳದ ರೊಟ್ಟಿ ಮಾಡೋ ಮುಂದೆ ಹೆಂಗೆ ಅಂಗೈಲೇ ಒತ್ತಿ ನಾದ್ತೀವಲ್ರಿ, ಹಂಗೆ ಚಲೋತ್ತಂಗೆ ನಾದಬೇಕು. ಲಕ್ಷ ಇರಲಿ, ನೀರು ಹಾಕಬಾರ್ದು. ಹಿಟ್ಟು ನಾದು ಮುಂದೆ ತೀರಾ ಭಾಳ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ 1 ಚಮಚ ಇಲ್ಲಾಂದ್ರೆ ಒಂದು 2 ಚಮಚದಷ್ಟು ನೀರು ಹಾಕ್ಕೋಬೋದು. ಸೋಡಾ ಅದೇನು ಹಾಕೋದು ಬೇಕಾಗಿಲ್ರಿ, ಹಂಗೆ ಇವು ಭಾಳ ಚಲೋ ಆಗ್ತಾವೆ. 4 ಅಳತೆಯಷ್ಟು ಚುರ್ಮರಿ ಅಥವಾ ಮಂಡಕ್ಕಿ ಕಡಲೆಪುರಿ, 1 ಅಳತೆ ಅಕ್ಕಿ ಹಿಟ್ಟು ಮತ್ತು 1 ಅಳತೆ ಮೊಸರು. ಇದು ಅಗದಿ ಕರೆಕ್ಟ್ ಪರ್ಫೆಕ್ಟ್ ಅಳತೆ. ಇಷ್ಟು ನೀವು ನೆನ್ಪಿಟ್ಕೋರಿ. ಉಳ್ಕಿದ್ದೆಲ್ಲ ಸಾಮಗ್ರಿ ಖಾರ ಉಪ್ಪು ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡಿತೈತಿ. ಯಾವ್ದಾರು ಸಾಮಗ್ರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಏನಾರೇ ಮತ್ತು ಎಕ್ಸ್ಟ್ರಾ ಸಾಮಗ್ರಿ ಹಾಕೋಬೇಕಪ್ಪ ಅಂತಂದ್ರೆ ಹಾಕೋರಿ ನಡಿತೈತಿ. ಹಿಂಗೆ ಚಂದಂಗೆ ಹಿಟ್ಟು ನಾದಿದ ಮೇಲೆ ಕೈನ ಕ್ಲೀನ್ ಮಾಡ್ಕೊರಿ. ಆಮೇಲೆ ನೀರಾಗ ಹಿಂಗೆ ಕೈ ಎದ್ಕೊಂಡು ನಿಮಗೆ ಬೇಕಾದ ಸೈಜ್ನಾಗ ವಡಾ ಮಾಡ್ಕೋಬೋದು. ಭಾಳ ದೊಡ್ಡನು ಮಾಡಬೇಡ್ರಿ, ಭಾಳ ಸಣ್ಣನೂ ಮಾಡಬೇಡ್ರಿ. ಹೆಂಗೆ ವಡಾ ಮಾಡಬೇಕಪ್ಪ ಅಂತೇಳಿ ಸ್ವಲ್ಪ ಇಲ್ಲೇ ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ವಡಾ ಭಾಳ ಚಲೋ ಆಗ್ತಾವೆ. ಒಂದು ಉಳ್ಳಿ ತೊಗೊಂಡು ಚಲೋತ್ತಂಗೆ ಅದನ್ನು ಒತ್ತಿರಿ. ಉಂಡೆ ಕಟ್ಟೋ ಮುಂದೆ ಹೆಂಗೆ ನಾವು ಒತ್ತಿ ಉಂಡೆ ಕಟ್ತೀವಲ್ಲ, ಹಂಗೆ ಉಂಡೆ ಕಟ್ರಿ. ಆಮೇಲೆ ಇದನ್ನು ಅಂಗೈಯಾಗ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಂಗೆ ಪ್ರೆಸ್ ಮಾಡಿರಿ, ಚಪುಟ್ ಮಾಡ್ಕೊರಿ. ಸೈಡಿಗೆಲ್ಲ ಸರಿ ಮಾಡಿ ಮತ್ತು ಕೈನ ನೀರಾಗ ಎದ್ದು ನಡ್ಬರ್ಕೆ ಹಿಂಗೆ ಒಂದು ಸಣ್ಣ ಹೋಲ್ ಮಾಡಿದ್ರೆ ಆತು ನೋಡ್ರಿ, ವಡಾ ರೆಡಿ. ಎಷ್ಟು ಚಂದ ಆತಲ್ರಿ. ಹಿಂಗೆ ಉಳ್ಕಿದ ಹಿಟ್ಲೆ ನಾನು ಎಲ್ಲ ವಡಾನ ರೆಡಿ ಮಾಡ್ಕೊತೀನಿ. ಬ್ಯಾಚುಲರ್ಸು ಬಿಗಿನರ್ಸು ಯಾರು ಬೇಕಾದವ್ರು ಆರಾಮ್ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ರೀ ಇದು. ಆದರೆ ಒಂದು 2-3 ಟಿಪ್ಸ್ಗಳ ಕಡೆ ನೀವು ಲಕ್ಷ ಕೊಡಬೇಕಾಗ್ತೈತಿ, ಅಂದ್ರೆ ವಡಾ ಭಾಳ ಚಲೋ ಆಗ್ತಾವೆ. ಲಕ್ಷ ಇರಲಿ, ಹಿಟ್ಟನ್ನ ತೊಗೊಂಡ್ಮೇಲೆ ಚಲೋತ್ತಂಗೆ ಒತ್ತಿ ಅದನ್ನು ಸ್ಮೂತ್ ಮಾಡ್ಕೊಂಡು ಆಮೇಲೆ ವಡಾ ಮಾಡ್ರಿ, ಅಂದ್ರೆ ಅವು ಎಣ್ಣೆ ಹಾಕಿದಾಗ ಸೀಳಂಗಿಲ್ಲ. ಹಿಂಗೆ ನಾವು ಒಂದು ಸಲಕ್ಕೆ ಒಂದು 8-10 ವಡಾ ಮಾಡಿ ಇಟ್ಕೋಬೋದು. ಈ ಕಡೆ ನಮ್ಮ ಎಣ್ಣೆನ ನೋಡ್ರಿ ಮಸ್ತ್ ಕಾದೈತಿ. ಸಾವಕಾಶ ಇದ್ರಾಗ ರೆಡಿ ಮಾಡಿದ ವಡಾ ಹಾಕಾಕತ್ತೀನಿ. ಒಂದು ಸಲಕ್ಕೆ ಕಡಾಯಿ ಒಳಗೆ ಎಷ್ಟು ಹಿಡಿತಂತೆ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿನೂ ಹಾಕ್ಬೇಡ್ರಿ, ತೀರಾ ಕಮ್ಮಿನೂ ಹಾಕ್ಬೇಡ್ರಿ. ಹಿಂಗೆ ಇದ್ರ ಮೇಲೆ ಜಾಲ್ರಿಲೇ ಎಣ್ಣೆ ಹಾಕೋಂತ ಫ್ರೈ ಮಾಡಿರಿ. ಸ್ವಲ್ಪ ಹೊತ್ತು ನಾವಿನ್ನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇವು ಫ್ರೈ ಆಗ್ಯಾವಪ್ಪ ಅಂತ ಅನಿಸಿದಾಗ ಸಾವಕಾಶ ಇವನ್ನ ಹೊಳ್ಳಿಸಾಕ್ರಿ. ಸಣ್ಣ ಉರಿ ಒಳಗೆ ನಾವು ಅವಾಗ ಇವನ್ನ ಹೊಳ್ಳಿಸಾಕೋಂತ ಫ್ರೈ ಮಾಡಬೇಕು. ಲಕ್ಷ ಇರಲಿ, 2 ಕಡೆ ಚಲೋತ್ತಂಗೆ ಫ್ರೈ ಆಗಕ್ಕೆ ಟೈಮ್ ಹಿಡಿತೈತಿ. ಅದಕ್ಕೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಾಂತಂದ್ರೆ ವಡಾ ಮ್ಯಾಲಷ್ಟೇ ಕೆಂಪಗಾಗ್ತಾವೆ, ಒಳಗೆ ಹಸಿ ಬಿಸಿನೇ ಉಳಿತಾವೆ ಮತ್ತು ಗರಿನೂ ಆಗೋದಿಲ್ಲ. ಸಣ್ಣ ಉರಿ ಒಳಗೆ ಒಂದು 7-8 ನಿಮಿಷ ಟೈಮ್ ಹಿಡಿತು ನೋಡ್ರಿ ಇಷ್ಟ ಆಗಕ್ಕೆ. ಹಿಂಗಾಗಬೇಕು. ಅಲ್ಲಿತನ ನಾವು 2 ಕಡೆ ಚಲೋತ್ತಂಗೆ ಹೊಳ್ಳಿಸ್ಕೋಂತ ಫ್ರೈ ಮಾಡಬೇಕು, ಅಂದ್ರೆ ವಡಾ ಭಾಳ ಚಲೋ ಆಗ್ತಾವೆ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪಗೆ ಬಂದೈತಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ರಿ ಅಂತ ಹೇಳಿದ್ದೆ. ಈಗ ಇವನ್ನ ಎಣ್ಣೆಯಿಂದ ಸಾವಕಾಶ ಬಸದು ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಾಕತ್ತೀನಿ ರೀ. ಇವು ಸ್ವಲ್ಪ ಎಣ್ಣೆ ಇರ್ತಾವೆ, ಅದಕ್ಕೆ ಚಲೋತ್ತಂಗೆ ಇವನ್ನ ಬಸದು ತೆಗಿಬೇಕು.
ಟೋಟಲಿ 14 ವಡ ಆಗಿದ್ದವು ರೀ. ಎಲ್ಲ ವಡಾನ ಫ್ರೈ ಮಾಡಿ ನಿಮ್ಗೆ ತೋರಿಸ್ಬೇಕು ಅನ್ನೋದ್ರಾಗ ಇಷ್ಟ ಉಳಿಸ್ಯಾರ ನೋಡ್ರಿ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ವಡಾನ ಮುರಿದು ತೋರ್ಸಾಕತ್ತೀನಿ. ನೋಡ್ರಿ ಎಷ್ಟು ಗರಿ ಗರಿ ಆಗ್ಯಾವು. ಕೊಬ್ಬರಿ ಚಟ್ನಿ ಇಲ್ಲ ಅಂತಂದ್ರೆ ಟೊಮೆಟೊ ಸಾಸ್ ಜೋಡಿ ಮಸ್ತ್ ಬಿಸಿ ಬಿಸಿ ವಡಾನ ಎಂಜಾಯ್ ಮಾಡ್ರಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಚಲೋ ಅನ್ಸಿರ್ಬೋದಂತ ಅನ್ಕೊಂಡಿನಿ. ಇನ್ನಾಕ್ ತಡ ಫಟಾಫಟ್ ಅಂತೇಳಿ ಇವತ್ತು ಸಂಜೆ ಮುಂದೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಬಿಸಿ ಬಿಸಿ ಚಾ ಜೋಡಿ ಮಸ್ತ್ ಬಿಸಿ ಬಿಸಿ ವಡಾನ ಎಂಜಾಯ್ ಮಾಡ್ರಿ. ವಿಡಿಯೋಕ್ಕೆ ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.